ಬೆಳೆಸಿದ ನನ್ನ ಮಕ್ಕಳಿಗೆ ಏನ್ ಮಾಡಿದ್ರು? ಅವ್ನು ಬದುಕೇ ಇದ್ದಾನೆ. ನಾ ಬಂದಿದ್ದೆ ನೋಡಿ ಹೊಡಿತೀನಿ ಅನ್ಕೊಂಡ್ಯಾ? ಥೀಮ್ ಪಾರ್ಕ್ ಮ್ಯಾಟರ್ನ ಹಾಳು ಮಾಡದಂತ ನಾನು ಹೊಡೆಯಕ್ ನೋಡಿದೆ. ಹೀಗೊಬ್ಬೊಬ್ರು ಒಂದೊಂದು ವಿಷಯದಲ್ಲಿ ತಲೆ ಹಾಕ್ತಿದ್ರೆ ಎಲ್ಲರೂ ನೋಡಿಸ್ತೇ. ನೀನು ಒಬ್ಬ ಪೊಲಿಟಿಷಿಯನ್ ಆಗಿ ನೀನ್ ಮಾಡ್ತಾರ ತಪ್ಪು. ನಮ್ಮಂತವ್ರಿಗೆ ಹೊಡೆದು ಪ್ರಯೋಜನ ಇಲ್ಲ. ಯಾರೇನು ಹೇಳಿದ್ರು ನಿನ್ ಮೇಲೆ ಆಕ್ಷನ್ ತೊಂತಾನಲ್ಲ CM, ಅವನು ಹೊಡಿಸ್ಬೇಕು ನೀನು. ಅಂದ್ರೆ CM ನ ಡೈರೆಕ್ಟ್ ಆಗಿ ನಾನು ಹಾಗೆಲ್ಲ ಹೊಡೆಯೋದಲ್ಲ, ರಾಜಕೀಯವಾಗಿ. ಅರ್ಥ ಆಗಿಲ್ಲ? ಮೆಜಾರಿಟಿ ಪ್ರೂಫ್, CM ಮೇಲೆ ಅಸಮ್ಮತಿ ಅಂದ್ರೆ ಅವ್ರ ಕಡೆ ಇರೋ MLAಗಳೆಲ್ಲ ನಿಮ್ ಕಡೆ ಮುಖ ಮಾಡೋದು. ಹಾಗೊಂದು ವೇಳೆ ನಮ್ ಕಡೆ ತಿರುಗೋ MLAಗಳು ಕಮ್ಮಿ ಆದ್ರೆ ರಾಜ್ಯ ಆಳೋ ಭಾಗ್ಯ ಯಾವಾಗ ಸಿಗುತ್ತೋ ಅಂತ ಕಾಯ್ತಾ ಇರೋ 104 ಜನ ಅಪೋಸಿಷನ್ ಪಾರ್ಟಿ MLAಗಳಿಗೆ ದುಡ್ಡು ಕೊಟ್ಟು CM ಮಾತ್ರ ಹರಿಕೃಷ್ಣ ಆಗ್ತಾನೆ, ಮಿಕ್ಕಿದ ಖಾತೆಗಳೆಲ್ಲ ನಿಮ್ಗೆ ಕೊಡ್ತೀವಿ ಅಂತ ಒಂದು ಅಲಯನ್ಸ್ ಕ್ರಿಯೇಟ್ ಮಾಡಿ 1 ಪಾಯಿಂಟ್ ಮೆಜಾರಿಟಿ ಪ್ರೂವ್ ಮಾಡಿದ್ರೆ ನೀನೇ CM. ಇದಕ್ಕೆ ಖರ್ಚು ಏನೊಂದು 5 ಕೋಟಿ ರೂಪಾಯಿ ಆಗ್ಬೋದಾ? ಒಬ್ಬ ಬುಟ್ಟಿ ಬೀಳ್ತಾನೆ ಅಷ್ಟೇ ಸಾಕ? ಅಪೋಸಿಷನ್ಗೆ 2, ಪೊಸಿಷನ್ ಇರೋವನಿಗೆ 4, ಒಟ್ಟೆಲ್ಲ ಸೇರಿ 1300 ಕೋಟಿ ಆಟ ಇದು. ಏನು 1300 ಕೋಟಿನ? ನನ್ನ ಹತ್ರ ಎಲ್ಲಿದೆ? ನೀವು ಎಜುಕೇಶನ್ ಮಿನಿಸ್ಟರ್ ಆಗಿದ್ದಾಗ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಅಂಡ್ ಇಂಜಿನಿಯರಿಂಗ್ ಕಾಲೇಜಸ್ ಕೊಟ್ಟಿದ್ದ ಪರ್ಮಿಷನ್ಸ್, ಸ್ಟೆಥೋಸ್ಕೋಪ್ ಇಟ್ಕೊಳಕ್ ಬರ್ದಿರೋ ಮಕ್ಕಳಿಗೆ ಡಾಕ್ಟರ್ ಸರ್ಟಿಫಿಕೇಟ್ಸ್, ಏನೂ ಗೊತ್ತಿಲ್ಲದೆ ಇರೋರಿಗೆ ಇಂಜಿನಿಯರಿಂಗ್ ಡಿಗ್ರೀಸ್, ಬೋಗಸ್ ಸ್ಕಾಲರ್ಶಿಪ್ಸ್ ಹೊಡೆದಿದ್ದು, ಇಷ್ಟನ್ನು ಸೇರಿಸಿದ್ರೇನೆ 1500 ಕೋಟಿ ದಾಟುತ್ತೆ. ಏನು ಯೋಚನೆ ಮಾಡ್ತಾ ಇದೆಯಾ? ನೀ CM ಆಗಿದ್ದ ಸೆಕೆಂಡಲ್ಲಿ 1 ಚುಟ್ಕಿ 1 to ಡಬಲ್ ಮಾಡ್ಕೋಬಹುದು. ಡನ್. ಗುಡ್. ಕಿಚ್ಚ, ಇದೆಲ್ಲ ಮಾಡೋದ್ರಿಂದ ನಿನಗೇನ್ ಲಾಭ? ನೀ CM ಆದ್ರೆ ನಾನು ಡೆಪ್ಯೂಟಿ CM. ಏನು ನಾನ್ CM? ಮತ್ತೆ ನಿಮಗೇನ್ರಿ ಕಮ್ಮಿ ಇದೆ? ಹೋಮ್ ಮಿನಿಸ್ಟರ್ ಆಗಿ ಸಖತ್ತಾಗಿ ದುಡ್ಡು ಮಾಡಿದಿರಲ್ಲ ನೋಡಿ. ಹೇಳ್ಕೊಳಕ್ಕೆಲ್ಲ ಅವ್ರವ್ರ CM ಅಂತ ಹೇಳ್ಕೊತಿದ್ದಾರೆ, ಹೇಳ್ಕೊಳ್ಳಿ ಬಿಡಿ. ನಾನ್ ಹೇಳ್ತಾ ಇದೀನಿ, ಕೊನೆಗೆ CM ಆಗೋದು ನೀವೇ. ಹಾಗಾದ್ರೂ ಓಕೆ. ಏನು ನಾನ್ CM? ನಾನ್ CM? ನಾನ್ CM? ಎಸ್, ನೀನೇ CM.